ಚಟ್ಟರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಂಪುರ್, ಹಚ್ಚಾಳ ಮತ್ತು ಚಟ್ಟರ್ಕಿ ಗ್ರಾಮಗಳ ಸಮಸ್ಯೆಗಳ ಸರಮಾಲೆ. ಗ್ರಾಮಸ್ಥರ ಅಳಲು ಕೇಳುವರ್ಯಾರು? ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಟ್ಟರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಾದ ಸೋಂಪುರ್, ಹಚ್ಚಾಳ ಗ್ರಾಮದಲ್ಲಿ ಶೌಚಾಲಯ, ಚರಂಡಿ, ಕುಡಿಯುವ ನೀರು, ವಿದ್ಯುತ್ ಹಾಗೂ ಸರ್ಕಾರಿ ಶಾಲೆಗಳ ಕಟ್ಟಡ ದುರಸ್ತಿ ಸೇರಿದಂತೆ ಹಲವು ಮೂಲಭೂತ ಸಮಸ್ಯೆಗಳು ತಾಂಡವಾಡುತ್ತಿವೆ. ಗ್ರಾಮಗಳಲ್ಲಿ ಸಮರ್ಪಕ ಮೂಲಸೌಕರ್ಯಗಳ ಕೊರತೆಯಿಂದ ಸಾರ್ವಜನಿಕರು ಹಲವು ವರ್ಷಗಳಿಂದ ತೊಂದರೆ ಅನುಭವಿಸುತ್ತಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸಮಸ್ಯೆಗಳತ್ತ ಸೂಕ್ತ ಗಮನ ಹರಿಸುತ್ತಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರಿ ಶಾಲಾ ಶಿಕ್ಷಕಿಯ ಅಳಲು. ಸಿಂದಗಿ ತಾಲೂಕಿನ ಸೋಂಪುರ್ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ತಮ್ಮ ಸಮಸ್ಯೆಯನ್ನು ಮಾಧ್ಯಮದ ಮುಂದೆ ತೋಡಿಕೊಂಡರು. ಸಿಂದಗಿಯಿಂದ ಪ್ರತಿನಿತ್ಯ ಬೆಳಿಗ್ಗೆ 9 ಗಂಟೆಗೆ ಶಾಲೆಗೆ ಆಗಮಿಸಿ ಸಾಯಂಕಾಲ ಶಾಲೆ ಮುಗಿಸಿಯೇ ಮನೆಗೆ ಹೋಗುವೆ. ಆದರೆ ಶಾಲೆಯಲ್ಲಿ ಸಮರ್ಪಕ ಶೌಚಾಲಯ ವ್ಯವಸ್ಥೆ ಇಲ್ಲದಿರುವುದು ತೀವ್ರ ಸಮಸ್ಯೆಯಾಗಿ ಪುರುಷರ ಶೌಚಾಲಯ ಬಳಸುವ ದುಸ್ಥಿತಿ ಇದೆ. ಇಲ್ಲಿ ನಾನೊಬ್ಬಳೇ ಮಹಿಳಾ ಶಿಕ್ಷಕಿಯಾಗಿದ್ದು ಈಗಾಗಲೇ ನಾನು ಬೆನ್ನುಮೂಳೆ ಸಮಸ್ಯೆಯಿಂದ ಬಳಲುತ್ತಿದ್ದು ಸಿಂದಗಿ ಸೋಂಪುರ್ ರಸ್ತೆ ಸಂಪೂರ್ಣ ಹದಗೆಟ್ಟಿರುವುದರಿಂದ ಪ್ರಯಾಣದ ವೇಳೆ ಮತ್ತಷ್ಟು ತೊಂದರೆ ಅನುಭವಿಸುತ್ತಿದ್ದೇನೆ ಎಂದು ಅಳಲು ತೋಡಿಕೊಂಡರು. ಬರಕ ರಸ್ತೆ ಸರಿಯಾಗಿಲ್ಲ, ನಮ್ಗೆ ದಿನ ಒಂಥರ ಕಿರುಕುಳ ಆದಂಗಲ್ಲತ್ತ. ರೋಡ್ ಒಂದು ಬಸ್ಸಿನ ಅನುಕೂಲ ಇಲ್ಲರಿ, ಒಂದು ಆಟೋ ಅನುಕೂಲ ಇಲ್ಲರಿ, ಒಂದು ಏನೂ ಇಲ್ಲರಿ. ನಾವು ಬಿ ಅವ್ರ ಕಡೆನೂ ರಿಕ್ವೆಸ್ಟ್ ಮಾಡ್ಕೊಂಡೇವ್ರಿ, ನಮಗೆ ಡೆಪ್ಯುಟೇಷನ್ ಕೊಡ್ಬೇಕು. ಮತ್ತು MLA ಅವ್ರ ಕಡೆನೂ ಹೋಗಿದ್ದೇವೆ ರೀ, ಆದರೂ ನಮ್ಗೆ ಇನ್ನೂ ಸ್ಪಂದನೆ ಮಾಡಿಲ್ಲ ರೀ. ಮತ್ತು ಇಲ್ಲಿ ಬಂದ್ರೆ ಶೌಚಾಲಯ ಅನುಕೂಲ ಸಹಿತ ಇಲ್ಲರಿ. ನಮಗೆ ಬಾಕಿದ್ರೆ ಎಲ್ಲ ಕರಿ ದಯಮಾಡಿ ನಮಗೆ ಶಿಕ್ಷಕರು, ಮಹಿಳಾ ಶಿಕ್ಷಕರು ಒಂದು ಅನುಕೂಲ ಮಾಡ್ತಾರೆ. ಸಿಂದಗಿ ನಗರದ ವಿಜಯಪುರ ರಸ್ತೆಯಲ್ಲಿರುವ ಕರ್ನಾಟಕ ಬ್ಯಾಂಕ್ ಎದುರಿನ ಪಾರ್ವತಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯು ಅತ್ಯುತ್ತಮ ಸೌಲಭ್ಯಗಳೊಂದಿಗೆ ಸಿಂದಗಿ ತಾಲೂಕಿನ ಜನತೆಗೆ ದಿನದ 24x7 ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟದ ತುರ್ತು ಚಿಕಿತ್ಸೆಯನ್ನ ನೀಡುತ್ತಿದೆ. ಇಲ್ಲಿ ಎಲುಬು, ಕೀಲು ನೋವು, ಮೂಳೆ ಮುರಿತ ಶಸ್ತ್ರಚಿಕಿತ್ಸೆ, ಜನರಲ್ ಮೆಡಿಸಿನ್, ಸುಸಜ್ಜಿತ ICU ವ್ಯವಸ್ಥೆ ಹಾಗೂ ಪ್ರಸೂತಿ, ಬಿಳಿಮುಟ್ಟು ಸೇರಿದಂತೆ ಸ್ತ್ರೀರೋಗ ಸಂಬಂಧಿತ ಎಲ್ಲ ಸಮಸ್ಯೆಗಳಿಗೆ ಅತ್ಯಂತ ಕಡಿಮೆ ದರದಲ್ಲಿ ಶ್ರೇಷ್ಠ ಮಟ್ಟದ ಆರೈಕೆ ಲಭ್ಯವಿದೆ. ನಾನು ಡಾಕ್ಟರ್ ಅಕ್ಷತಾ ಕೊಟ್ಟುಗುಣಿಕಿ. ನನ್ನ ಕ್ವಾಲಿಫಿಕೇಶನ್ ಬಂದು MBBS MS OBG ಅಂದರೆ ಪ್ರಸೂತಿ ಮತ್ತು ಸ್ತ್ರೀರೋಗನ ತಜ್ಞೆ. ಸ್ತ್ರೀರೋಗ ಸಮಸ್ಯೆಗಳು ಏನೇ ಇತ್ತಂದ್ರೂ ಸರ್ವಿಸ್ ಕೊಡ್ತೀವಿ. ಅದರಲ್ಲಿ ನಾರ್ಮಲ್ ಡೆಲಿವರಿ ಇರ್ಬೋದು, ಸಿಸರಿನ್ ಇರ್ಬೋದು, ಅಥವಾ MTP ಸರ್ವಿಸಸ್, ಬಿಳಿ ಮುಟ್ಟಿನ ಸಮಸ್ಯೆ ಅಥವಾ PCOS ಇರ್ಬೋದು, ಈ ಎಲ್ಲ ಥರದ ಸಮಸ್ಯೆಗಳನ್ನು ನಾವು ಟ್ರೀಟ್ ಮಾಡ್ತೀವಿ. ಈ ಆಸ್ಪತ್ರೆಯ ಸೌಲಭ್ಯಗಳ ಪ್ರಯೋಜನವನ್ನ ತಾಲೂಕಿನ ಸಮಸ್ತ ಜನತೆ ಪಡೆದುಕೊಳ್ಳಬಹುದಾಗಿದ್ದು, ಹೆಚ್ಚಿನ ವಿವರ ಮತ್ತು ಮಾಹಿತಿಗಾಗಿ 907-110-4111 ಅಥವಾ 907-110-4222 ಸಂಖ್ಯೆಯನ್ನ ಸಂಪರ್ಕಿಸಬಹುದು. ಇನ್ನು ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಸಿಂದಗಿ ನಗರದ ಸರ್ಕಾರಿ ಶಾಲೆಗೆ ನಿಯೋಜನೆ ಮಾಡುವಂತೆ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಶಾಸಕರಿಗೂ ಹಲವು ಬಾರಿ ಮನವಿ ಸಲ್ಲಿಸಿದರೂ ಇದುವರೆಗೂ ಯಾರಿಂದಲೂ ನನಗೆ ಯಾವುದೇ ರೀತಿಯ ಸ್ಪಂದನೆ ದೊರೆತಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಐತಿಹಾಸಿಕ ದತ್ತಾತ್ರೇಯ ದೇಗುಲಕ್ಕೂ ರಸ್ತೆ ಸಮಸ್ಯೆ. ಚಟ್ಟರ್ಕಿ ಗ್ರಾಮಸ್ಥ ಮುನ್ನಾ ಖೇಡ್ ಮಾತನಾಡಿ, ಚಟ್ಟರ್ಕಿ ಗ್ರಾಮವು ಐತಿಹಾಸಿಕ ಗ್ರಾಮವಾಗಿದ್ದು ಇಲ್ಲಿ 12ನೇ ಶತಮಾನದ ಪ್ರಾಚೀನ ದತ್ತಾತ್ರೇಯ ದೇವಾಲಯವಿದೆ. ಆದರೆ ದೇವಾಲಯಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇನ್ನು ದೇವಾಲಯಕ್ಕೆ ಆಗಮಿಸುವ ಭಕ್ತರಿಗೆ, ದೇವಾಲಯಕ್ಕೆ ಬರುವ ಸುತ್ತಮುತ್ತಲಿನ ಜನರಿಗೆ ಅನುಕೂಲವಾಗುವಂತೆ ಸುಸಜ್ಜಿತ ರಸ್ತೆ ನಿರ್ಮಿಸಬೇಕು. ಇನ್ನು ಚಟ್ಟರ್ಕಿ ಗ್ರಾಮದಲ್ಲಿ ಹಲವು ಸಮಸ್ಯೆಗಳು ತಾಂಡವಾಡುತ್ತಿದ್ದು ಸಂಬಂಧಿಸಿದ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ತಕ್ಷಣ ಗಮನ ಹರಿಸಿ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ಅಬ್ದುಲ್ ಸಾಬ್ ಎಂ ಖೇಡ್, ಸಿಂದಗಿ ತಾಲೂಕು ಚಟ್ಟರ್ಕಿ ಗ್ರಾಮದಲ್ಲಿ ರೋಡ್ ಸಮಸ್ಯೆ ಇದೆ ಮತ್ತು ಚರಂಡಿ ಇಲ್ಲ. ಇಲ್ಲಿ ಮಶಾನ ದಾರಿ ಅಂತರೂ ಏನೂ ಉಪಯೋಗ ಇಲ್ಲ. ಇಲ್ಲಿ ಈ ಹಳ್ಳ ದಾಟಲಿತನ ಅಂತರೂ ಅದು ಏನೂ ಹೇಳಬಾರ್ದು, ಅಷ್ಟೆಲ್ಲ ಕುಣಿಸಿದಾವ. ಇಲ್ಲಿ ಹಚ್ಚಾಳ ಹಿಡ್ಕೊಂಡು ಇಲ್ಲಿ ಹೋಗಾಗ ಎಷ್ಟೋ ಮಂದಿ ಬಿದ್ದು ಕೈಕಾಲ ಮುರ್ಕೊಂಡಾರ. ಅದಕ್ಕೆ ಯಾವನು ಬಂದು ಏನು ಕೇರ್ಲೆಸ್ಸೇ ಮಾಡ್ಲಾತ್ತಾರ. ಮತ್ತು ಶೌಚಾಲಯ ಅಂತರೂ ನಮ್ಮಲ್ಲಿ ಇಲ್ಲೇ ಇಲ್ಲ. ನೀರಿನ ಸಮಸ್ಯೆ ಐತಿ, ಎಲ್ಲ ಐತಿ. ಶೌಚಾಲಯ ಅಂತರೂ ಒಟ್ಟೆ ಇಲ್ಲ. ಅದು ಬಂದು ನೋಡಿದ್ರೆ ಅಲ್ಲಿ ಏನೋ ಒಬ್ಬರೇ
ಏನೋ ಹಂಗೆ ಆಗಿಬಿಟ್ಟದದು. ಇನ್ನು ಗ್ರಾಮೀಣ ಭಾಗದ ಜನರ ಸಮಸ್ಯೆಗಳಿಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸ್ಪಂದಿಸಿ ರಸ್ತೆ, ನೀರು, ಚರಂಡಿ, ವಿದ್ಯುತ್, ಸರ್ಕಾರಿ ಶಾಲೆಗಳ ಕಟ್ಟಡ ದುರಸ್ತಿ ಮತ್ತು ಶೌಚಾಲಯ ಸೇರಿದಂತೆ ಅಗತ್ಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಬೇಕೆಂಬುದು ಗ್ರಾಮಸ್ಥರ ಒತ್ತಾಯವಾಗಿದೆ. ಚಟ್ಟರ್ಕಿ ರಾಂಪುರ್ PA MDR ರಸ್ತೆ ಸಂಪೂರ್ಣ ಹಾಳು, ತಗ್ಗು ಗುಡ್ಡಿಗಳಿಂದ ವಾಹನ ಸವಾರರ ಪರದಾಟ. ಸಿಂದಗಿ ತಾಲೂಕಿನ ಚಟ್ಟರ್ಕಿ ಗ್ರಾಮದ ರಾಂಪುರ್ MDR ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ರಸ್ತೆಯುದ್ದಕ್ಕೂ ತಗ್ಗು ಗುಂಡಿಗಳು ನಿರ್ಮಾಣವಾಗಿದೆ. ಆದರೆ ಗುಂಡಿಗಳನ್ನು ಮುಚ್ಚಿ ರಸ್ತೆ ದುರಸ್ತಿಗೊಳಿಸುವ ಕಾರ್ಯಕ್ಕೆ ಗ್ರಾಮ ಪಂಚಾಯಿತಿ ಅಥವಾ ಲೋಕೋಪಯೋಗಿ ಇಲಾಖೆ ಮುಂದಾಗದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ರಸ್ತೆಯ ದುಸ್ಥಿತಿಯಿಂದ ವಾಹನ ಸವಾರರು ಪ್ರತಿನಿತ್ಯ ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವಂತಾಗಿದೆ. ವಿಶೇಷವಾಗಿ ದ್ವಿಚಕ್ರ ವಾಹನ ಸವಾರರು ಗುಂಡಿಗಳಿಗೆ ಬಿದ್ದು ಕೈಕಾಲು ಮುರಿದುಕೊಂಡಿರುವ ಹಲವು ಘಟನೆಗಳು ನಡೆದಿವೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ರಸ್ತೆ ಪಾರ ಅಲ್ಲಿಂದ ಗಾಡಿಗಳು ಹೋಲಾಕ ಬರ್ಲಾರ್ದಂಗೆ ಅದ್ರ ಶಿಸ್ತಾಗಿ ಒಂದು ರೋಡ ಚಂದ ಮಾಡೋದು ಹೇಳಿ ಪಂಚಾಯತಿ ಅವ್ರಿಗೆ ಹೇಳಿರೇನ? ಎಲ್ಲ ಪಂಚಾಯತ್ದವ್ರಿಗೆ ಹೇಳಿ ಸಾಕಾಗ್ಯದ. ಅವೆಲ್ಲ ಪಂಚಾಯತ್ ಕಿತ್ಕೊಂಡು ಹೋಗ್ಯದ. ಕಿತ್ಕೊಂಡು ಹೋಗ್ಯದ್ರಿ? ಏನು ಮಾಡಲ್ಲ. ಏನು ಅವ್ರು ಬಂದು 5 ವರ್ಷ ಏನು ಒಂದು ಜನ ಕೆಲಸ ಮಾಡಿ MLA ಅವ್ರಿಗೆ ಹೇಳಿರೇನ್ರಿ? MLA ಹೇಳಿದ್ರು. ಪಂಚಾಯತ್ ಅವ್ರಿಗೆ ಹೇಳಿರಿ, ಏನು ಮಾಡಲ್ಲ. ಮಾಡಲದು ನಿಮ್ಮ ಸಮಸ್ಯೆ ನಮ್ಮ ಧ್ವನಿ. ನಿಮ್ಮ ಗ್ರಾಮದ ಸಮಸ್ಯೆಗಳನ್ನು ಪೊಲೀಸ್ ವಾರ್ತೆ ಸುದ್ದಿವಾಹಿನಿಯ ಗಮನಕ್ಕೆ ತನ್ನಿ. ಸಂಪರ್ಕಿಸಿ 7899968884 ಪೊಲೀಸ್ ವಾರ್ತೆ. ಜನರ ಸಮಸ್ಯೆಗಳಿಗೆ ಧ್ವನಿಯಾಗೋಣ. ನಿಮ್ಮ ಸಹಕಾರ ನಮ್ಮ ಬಲ.